ಕಾಳದ ನಾಣ್ಯ, ಬಾರ್ಟರ್ ಸಿಸ್ಟಮ್ ಆ್ಯಂಡ್ ಏನ್ಷಿಯಂಟ್ ಕರೆನ್ಸಿ. ಇತಿಹಾಸದಲ್ಲಿ ನಾಣ್ಯಗಳ ಬೆಳವಣಿಗೆಗೂ ಮೊದಲು ಮೌಲ್ಯ ವಿನಿಮಯಕ್ಕಾಗಿ ಮಾನವರು ಕಾಳದ ವ್ಯವಸ್ಥೆ ಅಂದರೆ ಬಾರ್ಟರ್ ಸಿಸ್ಟಮ್ ಬಳಸಿದರು. ಆದರೆ ಇದು ಅನೇಕ ಅಡಚಣೆಗಳು ಉಂಟು ಮಾಡಿತು. ಇದರಿಂದ ನಾಣ್ಯಗಳ ಬಳಕೆ ಪ್ರಾರಂಭವಾಯಿತು. ಈ ಕಾಳದ ವ್ಯವಸ್ಥೆ ಅಂದರೆ ಏನು ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ನಾಣ್ಯಗಳಿಲ್ಲದ ಕಾರಣ ಒಬ್ಬರು ಇನ್ನೊಬ್ಬರಿಗೆ ವಸ್ತು ಅಥವಾ ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಉದಾಹರಣೆ, ನಾಟುವವನು ಅಂದರೆ ಕೃಷಿಕ ತನ್ನ ಅಕ್ಕಿಯನ್ನು, ಗುಮ್ಮಟ ಅಂದರೆ ಕೂಲಿ ಮಾಡುವವನು ತನ್ನ ಶ್ರಮವನ್ನು, ಕುಂಬಾರ ಮಡಕೆ ಮಾಡುವವನು ತನ್ನ ಮಡಕೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಇದು ಅನುಕೂಲಕರವಾಗಿರಲಿಲ್ಲ, ಏಕೆಂದರೆ ಎಲ್ಲ ವಸ್ತುಗಳು ಪರಸ್ಪರ ವಿನಿಮಯ ಯೋಗ್ಯವಾಗಿರಲಿಲ್ಲ. ಮೊದಲಿನ ವಹಿವಾಟು ಮತ್ತು ಪ್ರಾಕೃತಿಕ ನಾಣ್ಯಗಳು. ಕೆಲವು ವಸ್ತುಗಳು ನಾಣ್ಯದಂತೆ ಬಳಸಲ್ಪಟ್ಟವು. ಗೋಧಿ, ಅಕ್ಕಿ, ಉಣ್ಣೆ, ಮೆಣಸು, ಉಪ್ಪು ಇತ್ಯಾದಿ. ಕಂದುಗೋಡೆ, ಕೋಡಗು, ಗೋವಿನ ತುಪ್ಪ ಲೆಕ್ಕ ಶೀರ್ಷಿಕೆಯಂತೆ ಕಾರ್ಯನಿರ್ವಹಿಸುತ್ತಿದ್ದವು. ಭಾರತದಲ್ಲಿ ಗೋವುಗಳು ಸಂಪತ್ತಿನ ಸಂಕೇತವಾಗಿದ್ದವು. ಒಂದು ಗೋದ್ಬಂಡೆ ಅಥವಾ 10 ಹಸು ಗೋವಿಂದೆಗಳನ್ನು ಲೆಕ್ಕಕ್ಕೆ ಇಡಲಾಗುತ್ತಿತ್ತು. ಲೋಹದ ನಾಣ್ಯಗಳ ಆವಿಷ್ಕಾರ. ಪ್ರಾಚೀನ ಕಾಲದಲ್ಲಿ ತಾಮ್ರ, ಬೆಳ್ಳಿ, ಚಿನ್ನದ ನಾಣ್ಯಗಳ ಬಳಕೆ ಆರಂಭವಾಯಿತು. ಮೊಟ್ಟ ಮೊದಲ ಹೊಳ ಮತ್ತು ತಾಮ್ರದ ನಾಣ್ಯಗಳನ್ನು ಮಹಾಜನಪದಗಳ ಕಾಲದಲ್ಲಿ ಅಂದರೆ 600 BCE ಕಾಲದಲ್ಲಿ ಬಳಸಲಾಗುತ್ತಿತ್ತು. ಮೌರ್ಯರು, ಗುಪ್ತರು ಮತ್ತು ಕುಶಾಣರು ತಮ್ಮದೇ ಆದ ಚಿನ್ನದ ನಾಣ್ಯಗಳನ್ನು ಹೊರತಂದರು. ಮುಗುಳ್ ನಾಣ್ಯಗಳು ಅಂದರೆ ಪಂಚ್ ಮಾರ್ಕ್ಡ್ ಕಾಯಿನ್ಸ್. ಆದಿಮ ಲೋಹದ ನಾಣ್ಯಗಳು ಚಿಲ್ಲರೆ ಹಣದಂತೆ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಎಂದು ಕರೆಯಲ್ಪಟ್ಟವು. ಇವು ಬೇರೆ ಬೇರೆ ಚಿಹ್ನೆಗಳೊಂದಿಗೆ ಮೊದಲ ಬೆಳ್ಳಿ, ತಾಮ್ರದ ನಾಣ್ಯಗಳಾಗಿದ್ದವು. ಸುಲ್ತಾನರು, ಮುಘಲ್ ಮತ್ತು ಬ್ರಿಟಿಷರ ಕಾಲದ ನಾಣ್ಯಗಳು. ಸುಲ್ತಾನರು ಮತ್ತು ಮೊಘಲ್ ಶಾಸಕರ ಕಾಲದಲ್ಲಿ ತಾಮ್ರ, ಬೆಳ್ಳಿ, ಚಿನ್ನದ ನಾಣ್ಯಗಳನ್ನು ಪ್ರಚಲಿತಕ್ಕೆ ತಂದರು. ಅಕ್ಬರ್ನ ಮೊಹರ್ ಚಿನ್ನದ ನಾಣ್ಯ ಪ್ರಸಿದ್ಧವಾಗಿತ್ತು. ಬ್ರಿಟಿಷರು 1861ರಲ್ಲಿ ರೂಪಾಯಿ ನಾಣ್ಯವನ್ನು ಮುದ್ರಿಸಿ ಅದು ಇಂದಿಗೂ ಭಾರತದ ಅಧಿಕೃತ ನಾಣ್ಯವಾಗಿದೆ. ಸಾರಾಂಶ: ಕಾಳದ ವ್ಯವಸ್ಥೆಯಲ್ಲಿನ ಅನವಶ್ಯಕ ತೊಂದರೆಗಳನ್ನು ತೊಡಗಿಸಲು ನಾಣ್ಯಗಳು ಪ್ರಚಲಿತಕ್ಕೆ ಬಂದವು. ಹೀಗೆ ವ್ಯವಹಾರ ಸುಲಭಗೊಳ್ಳಿತು ಮತ್ತು ಆರ್ಥಿಕತೆಯ ಬೆಳವಣಿಗೆಯಾಯಿತು.